ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಟಿ.ಎಂ. ಹೊಸೂರು ಮಾರ್ಗದಲ್ಲಿ ಇರುವ ಶ್ರೀ ಮಹಾಕಾಳಿ ದೇವಾಲಯದಲ್ಲಿ ಇದೇ ಭಾನುವಾರ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಗುವುದು. ಇದರ ಜೊತೆ ದೃಷ್ಟಿ ನಿವಾರಣೆಗೆ ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗುವುದು ಎಂದು ಅರ್ಚಕರು ತಿಳಿಸಿದರು. ಈ ದೇವಾಲಯಕ್ಕೆ ಪ್ರತಿದಿನ ಹಾಗೂ ವಿಶೇಷ ದಿನಗಳಂದು ಸಾವಿರಾರು ಭಕ್ತರು ಬಂದು ಅಮ್ಮನವರ ದರ್ಶನ ಪಡೆಯುತ್ತಾ ಸಮಸ್ಯೆ ಎಂದು ಬಂದವರಿಗೆ ನಮ್ಮಲ್ಲಿ ಹರಿಯುವ ನೀರಿನಲ್ಲಿ ತೆಂಗಿನಕಾಯಿ ತಡೆ ಒಡೆಯುವುದರಿಂದ ಸಮಸ್ಯೆಗಳು ದೂರವಾಗುತ್ತವೆ. ಪ್ರತಿ ಅಮಾವಾಸ್ಯೆಗಳಲ್ಲಿ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ದೇವಾಲಯದ ವತಿಯಿಂದ ಮಾಡಲಾಗುತ್ತದೆ. ಆದ್ದರಿಂದ ನಾಳೆ ನಡೆಯುವ ಭೀಮನ ಅಮಾವಾಸ್ಯೆ ದಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿಯ ದರ್ಶನ ಪಡೆದು ಪುನೀತರಾಗಿ ಎಂದು ತಿಳಿಸಿದರು. ಅದು 1 ಗಂಟೆ ಕರೆಕ್ಟಾಗಿ ಹೋಗ್ಬೇಕಲ್ಲ. ನಾನು ನಂದೇ ಇರೋದು ಅದಕ್ಕೆ ನನ್ನ ಊಟ ಮಾಡಿ ಅನ್ನ ಮಾಡಿದ್ದೀನಿ. ಶಿವಕ್ರೋಢ ನಾನಾ ಸುಖ ವಿಲಾಸಿನಿ ಹರ ವಿಷ್ಣು ವಿರಿಕ್ಷಿಂದ್ರ ಗ್ರಹನಾಯಕ ಶಿವಾ ಶೈವಾಚ ರುದ್ರಾಣಿ ತಥೈವ ಶಿವವಾದಿನಿ ಮಾತಂಗಿನಿ ಶ್ರೀಮತಿ ಚ ತಥೈವಾನಂದ ಮೇಖಲಾ ಢಾಕಿನಿ ಯೋಗಿನಿ ಚೈವ ತಥೋಪಯೋಗಿನಿ ಮತಾ ಮಾಹೇಶ್ವರಿ ವೈಷ್ಣವಿ ಚ ಭ್ರಾಮರಿ ಶಿವರೂಪಿಣಿ ಹಲಂಬುಷಾ ವೇಗವತಿ ಕ್ರೋಧರೂಪಾ ಸುಮೇರವಲಾ ಗಾಂಧಾರಿ ಹಸ್ತಜಿಹ್ವಾಚ ಇಲ್ಲ ಅಂತ ಹಾಗೆ ನನಗೆ ಹುಷಾರಿರಲಿಲ್ಲ. ಸೊ ಈಗ ಪರವಾಗಿಲ್ಲ, ಆರಾಮಾಗಿದ್ದೀನಿ. ನಾನು ಇಲ್ಲಿಗೆ ಸಂಕಲ್ಪ ಮಾಡ್ಕೊಂಡು ಒಂದು ವರ್ಷದಿಂದ ಬರ್ತಾ ಇದ್ದೀವಿ. ಪ್ರತಿ ಶುಕ್ರವಾರ ಬರ್ತೀವಿ, ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಒಳ್ಳೇದಾಗಿದೆ, ಈಗ ಆರಾಮಾಗಿದ್ದೀನಿ. ನಾವು ಪ್ರತಿ ಶುಕ್ರವಾರನೂ ಬರ್ತಾ ಇದ್ದೀವಿ. ಆಷಾಢ ಒಂದು ವರ್ಷದಿಂದನೂ ಬರ್ತಾ ಇದ್ದೀವಿ. ನಮ್ಮ ಮನೆಯವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ. ಇಲ್ಲಿಗೆ ಬಂದು ಅರ್ಕೆ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಆರೋಗ್ಯವಾಗಿದ್ದಾರೆ. ಪ್ರತಿ ಶುಕ್ರವಾರ ನಾವು ಮೈಸೂರಿಂದ ಬರ್ತಾ ಇರೋದು. ಪರಿಹಾರ ಆಗಿದೆ. ಖುಷಿ ಆಗುತ್ತೆ ಬಂದ್ರೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಈಗಲೂ ಪ್ರತಿ ಶುಕ್ರವಾರನೂ ಬರ್ತಾ ಇದ್ದೀವಿ. ದೇವಾಲಯ ಶುರುವಾಗಿ 10 ವರ್ಷ ಕಳೀತಾ ಬಂದಿದೆ. ಇಲ್ಲಿ ತಮಗೆ ಏನಾದ್ರು ಸಮಸ್ಯೆಗಳಿದ್ರೆ ಅಥವಾ ಏನಾದ್ರು ಕೆಲಸ ಕಾರ್ಯಗಳಾಗಬೇಕಿದ್ರೆ ತಮ್ಗೆ ಏನೇ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ದೇವಾಲಯದ ಕೌಂಟರ್ ನಲ್ಲಿ ಒಂದು ಬಟ್ಟೆ ಕೊಡ್ತಾರೆ. ಬಟ್ಟೆ ತೆಗೆದುಕೊಂಡು ಅದಕ್ಕೆ ಒಂದು 5 ರೂಪಾಯಿ ಕಾಯಿನ್ ಕಟ್ಟಿ ತಮಗೇನು ಕೆಲಸ ಕಾರ್ಯಗಳಾಗಬೇಕು ಕೆಲಸ ಕಾರ್ಯಗಳನ್ನು ದೇವಿಯಲ್ಲಿ ಪ್ರಾರ್ಥನೆ ಮಾಡಿ, ಆ ಕೆಲಸ ಆದ್ರೆ ದೇವಿಗೆ ಏನಾದ್ರು ಕೊಡ್ತೀನಿ ಅಂತ ಹೇಳಿ ಹರಕೆ ಮಾಡಿ ದೇವಾಲಯವನ್ನು ಒಂದು 3 ಪ್ರದಕ್ಷಿಣೆ ಮಾಡಿ ಮೇಲೆ ಕಾಣತಕ್ಕಂಥ ನವಗ್ರಹ ಗಣಕ್ಕೆ ಹೋಗಿ ಕಟ್ತಾರೆ. ಕಟ್ಟಿ ಹತ್ರ ಇರ್ತಕ್ಕಂಥ ಭಕ್ತಾದಿಗಳು 9 ವಾರಗಳ ಕಾಲ ಬಂದು ದೇವಿಗೆ ಅಕ್ಕಿ ಕಾಯಿ ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸಿ ಹೋಗ್ತಾರೆ. ಅಂದ್ರೆ ಅಕ್ಕಿ ಕಾಯಿ ಬೆಲ್ಲ ಕೊಟ್ಟು ಗಾಗಿ ತಡೆಯನ್ನು ಹೊಡಿತಕ್ಕಂಥದ್ದು, ಅರಿಯುವ ನೀರಿನ ತಡೆಯಲ್ಲಿ ತಡೆಯನ್ನು ಹೊಡಿತಕ್ಕಂಥದ್ದು ಇಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಹಾಗೂ ಪ್ರತಿ ಅಮಾವಾಸ್ಯೆಯಂದು ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ದೇವಾಲಯದ ಪರವಾಗಿ ಮಾಡಲಾಗಿರುತ್ತೆ. ದೇವಿಗೆ ಅಕ್ಕಿ ಕಾಯಿ ಬೆಲ್ಲವನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಇಲ್ಲಿನ ಪೂಜಾ ಪದ್ಧತಿ ಆಗಿದೆ. ಹಾಗೂ ಮನೆಯಲ್ಲಿ ಮಲಗುವಾಗ ಮತ್ತೆ ಹೇಳುವಾಗ ಮನಸ್ಸಿನಲ್ಲಿ ಅಮ್ಮನವರಿದ್ದಾರೆ ಅಂತ ಹೇಳಿ ಏನು ಕೆಲಸಕ್ಕೋಸ್ಕರ ಅರ್ಕೆ ಕಟ್ಟಿರ್ತೀರಾ ಕೆಲಸವನ್ನ ಮಾಡ್ಕೊಡಿ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ 5 ಬಾರಿ ಮತ್ತೆ ಮಲಗು ಮುನ್ನ 5 ಬಾರಿ ದೇವಿನ ನೆನೆಸ್ಕೊಂಡು ಕೆಲಸವನ್ನ ಮಾಡ್ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಬಂದ್ರೆ ನೀವೇನು ಅನ್ಕೊಂಡು ಕೂಡ ಆಗುತ್ತೆ ಅಂತಕ್ಕಂಥದ್ದು ನಂಬಿಕೆ ಆಗಿದೆ. 9 ವಾರಗಳ ಕಾಲ ಬರ್ಲಿಕ್ಕೆ ಆಗಿಲ್ಲ, ನಾವು ತುಂಬಾ ದೂರದ ಪ್ರಾಂತ್ಯದವರು ಕೆಲಸ ಕಾರ್ಯಗಳಿದೆ ಅಂತ ಹೇಳಿದ್ರೆ ಬಂದು ದೇವಿಯ ದರ್ಶನವನ್ನ ಮಾಡಿ ಹರಕೆಯನ್ನು ಕಟ್ಟೋಗಿ 9 ಅಮಾವಾಸ್ಯೆ ಅಥವಾ 9 ಹುಣ್ಣಿಮೆ ಇಲ್ಲ ಅಂದ್ರೆ ನಿಮ್ಗೆ ಈ ಕಡೆ ಯಾವಾಗ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಬಂದಾಗ ದೇವಿಯನ್ನು ನೆನೆಸ್ಕೊಂಡು ಮನೆಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯನ್ನ ಮಾಡ್ತಾ ಬಂದ್ರೆ ನೀವೇನು ಅನ್ಕೊಂಡು ಕೂಡ ಆಗುತ್ತೆ ಅಂತಕ್ಕಂಥದ್ದು ದೇವಾಲಯದ ಪದ್ಧತಿ ಮತ್ತೆ ನಂಬಿಕೆ ಆಗಿದೆ, ಆಗ್ತಾ ಇದೆ ಕೂಡ. 4ನೇ ತಾರೀಕು ಭಾನುವಾರ ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಭೀಮನ ಅಮಾವಾಸ್ಯೆ ಎಂದು ನಮ್ಮೆಲ್ಲಾ ಪ್ರಾಂತ್ಯದ ಜನರಿಗೆ ಬಹಳ ವಿಶೇಷವಾದಂತಹ ಅಮಾವಾಸ್ಯೆ ಆಗಿದೆ. ಆ ಅಮಾವಾಸ್ಯೆ ಎಂದು ಗಂಡಂದಿರಿಗೆ ಪೂಜೆ ಮಾಡಿ ಬಂದು ದೇವಿಯ ದರ್ಶನವನ್ನ ಪಡೆಯೋದ್ರಿಂದ ಗಂಡಂದಿರಿಗೆ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಸಕಲ ಭಾಗ್ಯಗಳು ಸಿಗ್ಲಿ ಅಂತ ಹೇಳಿ ಪ್ರತಿಯೊಬ್ಬರು ಬೇಡ್ಕೊಳ್ತಕ್ಕಂಥ ದಿನವಾಗಿದೆ. ಹಾಗಾಗಿ ಈ ದಿನ ಅಮಾವಾಸ್ಯೆ ಎಂದು ದೇವಾಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆ ಅಲಂಕಾರ ದೃಷ್ಟಿ ನಿವಾರಣೆಗೆ ಪ್ರತ್ಯಂಗಿರ ಹೋಮವನ್ನ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿದೆ. ಪ್ರತ್ಯಂಗಿರ ಹೋಮವನ್ನ ಏನಕ್ಕಪ್ಪ ಮಾಡಿಸೋದು ಅಂತ ಹೇಳಿದ್ರೆ ತಮ್ಗೆ ಏನಾದ್ರು ಕಣ್ಣು ದೃಷ್ಟಿ ಕಟ್ಟು ಧಾತು ವಾಮಾಚಾರ ಪ್ರಯೋಗಗಳು ಮಾಟ ಮಂತ್ರ ಪ್ರಯೋಗಗಳು ಶತ್ರುಬಾಧೆ ಮಿತ್ರಬಾಧೆ ವ್ಯವಹಾರದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಉದ್ಯೋಗದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ನಿದ್ರೆ ಸರಿಯಿಲ್ಲ ಅಂತ ಹೇಳಿದ್ರೆ ಕನಸುಗಳು ಸರಿಯಿಲ್ಲ ಅಂತ ಹೇಳಿದ್ರೆ ಆಗೋ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಉಂಟಾಗ್ತಾ ಇದ್ರೆ ಮಾತೃದೋಷ ಪಿತೃದೋಷ ಇನ್ನಿತರೆ ಯಾವುದೇ ದೋಷ ಪರಿಹಾರಕ್ಕಾಗಿ ಒಟ್ಟಾರೆ ನಿಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡಿ ಸಕಾರಾತ್ಮಕ ಶಕ್ತಿಯ ಚೈತನ್ಯವನ್ನ ಹೆಚ್ಚಿಸುವ ಸಲುವಾಗಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸ್ತಕ್ಕಂಥದ್ದು ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಿಂದ ಪ್ರತ್ಯಂಗಿರ ಹೋಮ ಬಹಳ ಪ್ರಸಿದ್ಧಿಯಾಗಿದೆ. ಪ್ರತ್ಯಂಗಿರ ಹೋಮ ಮಾಡಿಸ್ಲಿಕ್ಕೆ ಅಂತ ಹೇಳಿ ತುಂಬಾ ದೂರದ ಊರಿನಿಂದ ಸಾವಿರಾರು ಮಂದಿ ಬಂದು ಅದನ್ನ ಹೋಮವನ್ನು ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿನ ಪದ್ಧತಿ ಆಗಿದೆ. ಅದರ ಜೊತೆಗೆ ವಿಶೇಷವಾಗಿ ಭಕ್ತಾದಿಗಳಿಗೆ ತಡೆ ಹೊಡೆತಕ್ಕಂಥದ್ದು ದೃಷ್ಟಿ ನಿವಾರಣೆಗಾಗಿ ತಡೆ ಹೊಡೆತಕ್ಕಂಥದ್ದು ಅದು ಅರಿಯುವ ನೀರಿನ ತಡೆಯಲು ತಡೆ ಹೊಡೆತಕ್ಕಂಥದ್ದು ಇಲ್ಲಿ ತುಂಬಾ ಬಹಳ ಪ್ರಮುಖ
ವಿಶೇಷ ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಮಹಾಕಾಳಿ. ವಿಶೇಷವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಕಾಳಿ ದೇವಾಲಯದಲ್ಲಿ ಪ್ರತಿ ಆಷಾಢ ಶುಕ್ರವಾರಗಳಂದು ಮಹಾಕಾಳಿ ಅಮ್ಮನವರ ಜೊತೆಗೆ ಮಹಾಲಕ್ಷ್ಮಿ ಅಮ್ಮನವರನ್ನ ಕೂಡ ಪೂಜೆ ಮಾಡಲಾಗುತ್ತೆ. ಪ್ರತಿ ಆಷಾಢ ಶುಕ್ರವಾರಗಳಂದು ದೇವಾಲಯಕ್ಕೆ ಸಾವಿರಾರು ಮಂದಿ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಆಶೀರ್ವಾದವನ್ನು ಪಡೆಯತಕ್ಕಂಥದ್ದು ಇಲ್ಲಿನ ಪದ್ಧತಿಯಾಗಿದೆ. ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡೋದ್ರಿಂದ ತನಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಸಾಲಬಾಧೆ, ಇನ್ನಿತರ ಆರ್ಥಿಕ ಸಮಸ್ಯೆಗಳೇನಿದೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ. ಹಾಗಾಗಿ ಪ್ರತಿ ಆಷಾಢ ಶುಕ್ರವಾರಗಳಂದು ದೇವಾಲಯಕ್ಕೆ ಸಾವಿರಾರು ಮಂದಿ ಬಂದು ದೇವ ದರ್ಶನ ಪಡೆದೋಗ್ತಕ್ಕಂಥದ್ದು ಪ್ರತಿ ಆಷಾಢ ಶುಕ್ರವಾರಗಳಲ್ಲಿ ಇಲ್ಲಿ ಪ್ರತೀತಿ ಆಗಿದೆ. ಈ ದಿನ ಶುಕ್ರವಾರದಂದು ಬೆಳಗ್ಗೆ 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರಿಗೆ ವಿಶೇಷ ಅಭಿಷೇಕಗಳು, ಪೂಜೆ ಮತ್ತೆ ಲಕ್ಷ್ಮೀ ಹೋಮ, ಇನ್ನು ಅವನಾದಿಗಳು, ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ಈ ತರದೆಲ್ಲ ಪೂಜಾ ಕೈಂಕರ್ಯಗಳು ಇದೇ ನಡೀತಾ ಇರುತ್ತೆ ಸಂಜೆವರೆಗೂ ಕೂಡ. ಭೀಮ ಅಮಾವಾಸ್ಯೆ ನಾಳಿದ್ದು ಡೇಟ್ ಹೇಳ್ಬೇಕಾ? ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.